ನಮಸ್ತೆ ಅಣ್ಣ, ನಿಮ್ಮ ಹೆಸರು? ರಾಮಚಂದ್ರ. ಕನ್ನಡದವ್ರು ಸಿಕ್ಕರೆ ಭಾಳ ಖುಷಿ ಆದ ಅಣ್ಣ. ಈ ಗಾಡಿ ಹೆಂಗೆ ಯಾವ ರೂಟ್ ಮೇಲೆ ಹೋಗುತ್ತೆ? ಹೊಳೆ ಕಿಲೋಮೀಟರ್ ಎಷ್ಟಾಗುತ್ತೆ? 580 ಆಗುತ್ತಾ ರೂಟ್ ಅಣ್ಣ? ಹಾಂ, ಇದು ಫ್ರೆಂಟ್ ಆಗಿದೆ ನೋಡಿ, ಒಂಥರ ಹೋಟೆಲ್ ಇಂಟ್ರಿಯಲ್ಲಿ ಕೊಟ್ಟಿರ್ತಾರಲ್ಲ ಆ ಥರ ಸಕ್ಕತ್ತಾಗಲ್ಲ ಆಗತ್ತೆ. ಲೆಂತ್ ಬಂದು ಉಳಿದಿರೋದೆಲ್ಲ ಮಿಕ್ಕಿದ್ದು ಸೇಮ್ ಟು ಸೇಮೇ ಇರ್ತದೆ. ಮೇಬಿ ನಾನು ಮಲ್ಕೊಂಬಿಟ್ಟೆ ಅಲ್ಲೇ, ಅದು ಯಾವ ಊರ ಗೊತ್ತಾಗಿಲ್ಲ ನಂಗೆ. ಶೇಲಂ ಹತ್ರ ಬಂದಾಗ ಎತ್ತರ ಆಗಿದ್ದ ಡ್ರಾಪಿಂಗ್ ಪ್ಯಾಟರ್ನ್ ಇತ್ತು ಅಂತ ಅನಿಸುತ್ತೆ. ಕರೆಕ್ಟಾಗಿ 7 ಗಂಟೆ ಪಾರ್ಕಿಂಗಿಂದ ಬಿಟ್ಟರೆ ಅಂದರೆ ಇಲ್ಲೇ ಸೀಟ್ ಬಂದಿರ್ತವೆ ಪಿಕಪ್ ಮಾಡ್ಕೊಂಡು. ಸೊ ಹೊರಗಡೆ ಲೈಟಿಂಗ್ ಹೆಂಗೆ ಕಾಣಿಸುತ್ತೆ. ಇವತ್ತಿನ ಜರ್ನಿ ಬಂದು ರಾಮೇಶ್ವರ ಟು ಬ್ಯಾಂಗ್ಳೂರು, ಶಮಾ ಟ್ರಾವೆಲ್ಸ್ ಅಂತ ಹೇಳಿದೆ. ಬಸ್ ಬಂದು ಓಲೋ ಈಚರ್ ಕಮರ್ಷಿಯಲ್ ವೆಹಿಕಲ್ ಅಂತ ಕರಿತೀವಿ. ಬಟ್ ಬಿಲ್ಟ್ ಬೈ ಬಂದು ಇದು JCBL ಅಂತೇಳಿ. ಇದು ಮೇ ಬಿ ಪಂಜಾಬ್ ಕಡೆದೇನ ಐತಿ, ಇರಲಿ ಅದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳ್ಕೊಂಡು ಹೇಳ್ತೀನಿ ನಿಮ್ಗೆ. 7 ಗಂಟೆಗೆ ಇಲ್ಲಿಂದ ಡಿಪಾರ್ಚರ್ ಅಂತ ಹೇಳ್ಯಾರ. 6:45 ಆತ. ಇಲ್ಲ ಡ್ರೈವರ್ ಇಡತ್ರ ಹೊಳ್ಳಿ ಎಂಟ್ರಿ ಅಲ್ಲದು ಹೆಂಗೆ ಅಟೆಂಡ್ ಆಯಿತು ಏನೋ ನೋಡಿಲ್ಲ ನಾನು. ಫಸ್ಟ್ ಟೈಮ್ ಈ ಕಂಪ್ನಿ ಹೆಸರೇ ಕೇಳಿದ್ದು ನಾನು, ಶರ್ಮಾ ಅಂತೇಳಿ. ಅದಕ್ಕೆ ಈ ಗಾಡಿಗೆ ಹೋಗಿ ಪ್ಲ್ಯಾನ್ ಮಾಡೀನಿ. ಈಗ ಇಲ್ಲೈತೆ ನೋಡು. ಸೊ ಈ ಶರ್ಮಾನೇ ಬೇರೆ, ಈ ಶಮಾನೇ ಬೇರೆ. ಸೊ ಅದಕ್ಕೆ ಶರ್ಮಾಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಾನು ಶಮಾಗೆ ಹೊಂಟಿದ್ದೀನಿ. ಟಿಕೆಟ್ ರೇಟ್ ಬಂದು 900 ರೂಪಾಯಿ ಐತಿ. ರೈಟಿಂಗ್ಸ್ ಬಂದು 4 ಐತಿರೋದು ಅಡ್ಬಸ್ ಒಳಗೆ. ಅದನ್ನು ಕೂಡ ಡಿಸ್ಪ್ಲೇ ತೋರಿಸ್ತೀನಿ. ಮುಂದ್ಗಡೆ ಫ್ರಂಟ್ ಲುಕ್ಕು ಈ ಥರ ಐತಿ ನಿಮ್ಗೆ. JCBL ಅಂತೇಳಿ ಇಲ್ಲಿ ಮುಂದ್ಗಡೆ ಅವ್ರದ್ದು ಬ್ಯಾಚಿಂಗ್ ಕೊಟ್ಟಿದ್ದಾರೆ. ಹೊಳ್ಳಿ ಈ ಥರ ಲೋಗೋ ಕೊಟ್ಟಿದ್ದಾರೆ. ಈ ಥರ ಬ್ಯಾಚಿಂಗ್ ಕೂಡ ಐತಿ. ಸೊ ಇಲ್ಲಿದೆ ನೋಡಿ, ಬರೀ ಸ್ಟಾರ್ಟ್ ಇದ್ದಾರೆ. ಬರೀ ಈ ಸೈಡ್ ಒಂದು ತೋರಿಸ್ತೆ ನನಗೆ. ಸೊ ಲೆಫ್ಟ್ ಸೈಡೆಲ್ಲ ಈ ಸೈಡ್ ಕಾಣುತ್ತೆ ನೋಡ್ರೋಣ. ಲೈಟಿಂಗ್ ಎಲ್ಲ ಸಕ್ಕತ್ತೈತಿ. ಬಟ್ ಮಾಮೂಲಿ ಇದು ಒಳಗೆ ಇಂಟ್ರಿಲಿ ಹೆಂಗೆ ಐತೆ ಅಂತ ನೋಡೋಣ. ಯಾಕಂದರೆ ಫಸ್ಟ್ ಟೈಮ್ ಇದು ಒಳಗಡೆ ಯಾವ ಥರ ಇದೆ ನೋಡಿಲ್ಲ ನಾನು. ಈ ಬಿಲ್ಟ್ ಫಸ್ಟ್ ಟೈಮ್ ನೋಡಾತಿದ್ದೆ. ಡ್ರೈವರ್ ಸರ್ ಬಂದರೆ ಅವ್ರನ್ನ ಮಾತಾಡ್ತಾನ. ಇವರ ಡ್ರೈವರ್ ಸರ್. ಅಣ್ಣ ನಮಸ್ತೆ ಅಣ್ಣ, ನಿಮ್ಮ ಹೆಸರು? ರಾಮಚಂದ್ರ. ಕನ್ನಡದವ್ರು ಸಿಕ್ಕರೆ ಭಾಳ ಖುಷಿ ಆದ ಅಣ್ಣ. ಈ ಗಾಡಿ ಹೆಂಗೆ ಯಾವ ರೂಟ್ ಮೇಲೆ ಹೋಗುತ್ತೆ? ಹೊಳೆ ಕಿಲೋಮೀಟರ್ ಎಷ್ಟಾಗುತ್ತೆ? 580 ಆಗುತ್ತಾ ರೂಟ್ ಅಣ್ಣ? ಹಾಂ, ಇದು JCBL ಬಿಲ್ಟ್ ಏನಾರು ಇದ್ರ ಬಗ್ಗೆ ಅಂದರೆ ಎಲ್ಲಿ ಪಂಜಾಬಲ್ಲಿ ಮಾಡಿರೋದಲ್ಲ ಇದು? ಓಕೆ ಅಣ್ಣ, ಥ್ಯಾಂಕ್ ಯು. ನನಗೆ ಡೌಟ್ ಇತ್ತು, ಅದಕ್ಕೆ ಕೇಳಿದೆ. ಫಸ್ಟ್ ಟೈಮ್ ನಾನು JCBL ಕಂಪ್ನಿ ಒಳ್ಕೊಂಡು. ಸೊ ಒಳಗಡೆ ಈ ಥರ ಇಂಟ್ರಿಯಲ್ಲಿ ಐತೆ ನೋಡೋಣ. ಅಂದರೆ ಮೇನ್ ಇದನ್ನು ತೋರಿಸ್ಬೇಕು. ಯಾಕಂದರೆ ಇದು ಈಚರ್ಯ ಮತ್ತು ಪ್ರಕಾಶ್ ಎಲ್ಲ ಸುಮಾರು ನೋಡಿದ್ದೀವಿ. ಸೊ ಒಳಗಡೆ ಒಂದು ಇಂಟ್ರಿಯಲ್ಲಿ ನೋಡೋಣ. ಫಸ್ಟ್ ಟೈಮ್ ಇವ್ರದ್ದು ಶಮಾ ಅಂತೇಳಿ. ಶಮಾ ಟ್ರಾವೆಲ್ಸ್ ಅಲ್ವಾ? ವೆಲ್ಕಮ್ ಟು ಶಮಾ ಟ್ರಾವೆಲ್ಸ್ ಇಂಟೀರಿಯಲ್. JCBL ಇದೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗೋದು, ಯಾವ ಬಿಲ್ಟ್ ಅಂತ ಹೇಳ್ಬಿಟ್ಟು. ಒಳಗಡೆ ಕ್ಲೀನಿಂಗ್ ಎಲ್ಲ ಅಡ್ಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಬ್ಯಾಗ್ಗಳಿದ್ರೆ ನಿಮಗೆ ಕೊಟ್ಟು ರ್ಯಾಕ್ ಕೊಟ್ಟಿದ್ದಾರೆ. ಸೊ AC ಬ್ಲೋವರು, ರೀಡಿಂಗ್ ಲೈಟು. ಸೊ ಇಂಟ್ರಿಯಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಒಂಥರ ಹೋಟೆಲ್ ಇಂಟ್ರಿಯಲ್ಲಿ ಕೊಟ್ಟಿರ್ತಾರಲ್ಲ ಆ ಥರ ಸಕ್ಕತ್ತಾಗಲ್ಲ ಆಗತ್ತೆ. ಲೆಂತ್ ಬಂದು ಉಳಿದಿರೋದೆಲ್ಲ ಮಿಕ್ಕಿದ್ದು ಸೇಮ್ ಟು ಸೇಮೇ ಇರುತ್ತೆ. ನಿಮಗೆ ಏನು ಚೇಂಜಸ್ ಇರೋಲ್ಲ. ಬಟ್ ಕೆಲವೊಂದಿಷ್ಟು ಬಿಲ್ಟ್ ಅಂದಮೇಲೆ ಈ ಥರ ಚೇಂಜ್ ಮಾಡಿದ್ದಾರೆ ನೋಡಿ. ಅಂದರೆ ಇದು ಬೇರೆ ಯಾವುದ್ರಲ್ಲೂ ನಾನು ನೋಡಿಲ್ಲ. JCBL ಇರೋದು. ಒಳ್ಳೆ ಮೊಬೈಲ್ ಚಾರ್ಜಿಂಗ್ ಕಟ್ಟಿಂಗ್ ಬರೀ USB ಕೇಬಲ್ ಕೊಟ್ಟಿದ್ದಾರೆ 2. ಒಂದು ಸಣ್ಣ ಮೊಬೈಲ್ ಓಡೋಡೋಕ್ಕೆ ಬ್ಯಾಗ್ ರೆಸ್ಟ್ ಇದು ಕೂಡ ಕೊಟ್ಟಿದ್ದಾರೆ. ಈಗ ಸುಮಾರು ಜನ ಕೇಳಿದ್ದೀನಿ ನಾನು, ಈ ಕಂಪ್ನಿದು ಬಿಲ್ಟ್ ಬಗ್ಗೆ ಭಾಳ ಹೊಗಳಿದ್ದಾರೆ. ಲಾಸ್ಟ್ ಕಡೆ ಏನು ಚೇಂಜಸ್ ಇದೆ. ಸೀಟ್ ಬಂದು ಸೇಮ್ 36 ಸೀಟೇ. ಸೇಮ್ 36 ಸೀಟೇ. ಈ ಥರ ಇದೆ ನೋಡೋಣ ಇಂಟೀರಿಯಲ್. ಓಕೆ, ಒಳಗಡೆ ಇಂಟೀರಿಯಲ್ ಮಾತ್ರ ಇಷ್ಟ ಆಯ್ತು ನನಗೆ, ಸಖತ್ತಾಗಿದೆ. ಕರೆಕ್ಟಾಗಿ 7 ಗಂಟೆ ಪಾರ್ಕಿಂಗಿಂದ ಬಿಟ್ಟರೆ ಅಂದರೆ ಇಲ್ಲೇ ಸೀಟ್ ಬಂದಿರ್ತವೆ ಪಿಕಪ್ ಮಾಡಿಕೊಂಡು. ಸೊ ಹೊರಗಡೆ ಲೈಟಿಂಗ್ ಹೆಂಗೆ ಕಾಣಿಸುತ್ತೆ. ಶಮಾ ಅಂದ್ರೆ ಇಲ್ಲೇ ಪಾರ್ಕಿಂಗ್ ಹತ್ರ ಪಿಕಪ್ ಕೊಟ್ಟಿರ್ತಾರೆ ಇವರು. ಇಲ್ಲಿ ಮೇನ್ ತಮಿಳ್ನಾಡು ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಮುಂದ್ಗಡೆನೆ. ಸೊ ಅದೇ ಬಂದು ಗೌರ್ಮೆಂಟ್ ಬಸ್ ಸ್ಟಾಪ್, ವಾಕೇಬಲ್ ಡಿಸ್ಟೆನ್ಸ್.
ಅಲ್ಲಿ ಇಲ್ಲಿಂದ ಬಂದರೆ ಇಲ್ಲೇ ಗಾಡಿ ಪಿಕಪ್ ಪಾಯಿಂಟ್ ಅಪೋಸಿಟ್ ಪಾರ್ಕಿಂಗ್ ಹತ್ರನೇ. ಪಿಕಪ್ ಮಾಡಿಕೊಂಡು ಸಿಟಿ ದಾಟಿ ಮುಂದೆ ಬಂದ್ವಿ. ಕರೆಕ್ಟಾಗಿ 10 ನಿಮಿಷ. ಇಲ್ಲೊಬ್ರು ಥರ್ಡ್ ಪೈಲಟ್ ಇದ್ದಂಗೆ ನಾನು ತೋರಿಸ್ತೀನಿ. ಅಣ್ಣ ನಿಮ್ಮ ಹೆಸರು? ಹಾಯ್ ಅನ್ನೋ. ನಿಮ್ಮ ಹೆಸರು? ರಾಮಚಂದ್ರ. ಹಾಂ, ಹೇಮಚಂದ್ರನ್ ಅಂತ ಇವ್ರ ಹೆಸರು. ಇವರ ಈ ಗಾಡಿ ಪೂರ ಎಲ್ಲ ಸೀಟ್ ಕಂಟೆಕ್ಟ್ ಅದೆಲ್ಲ ನೋಡೋದು. ಅಣ್ಣ ಅವಾಗಲೇ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ, ಗಾಡಿ ಓಡಿಸ್ತಿದ್ದಾನೆ. ಸೊ ಕ್ಯಾಬಿನ್ ಮಾತ್ರ ಫುಲ್ಲಿ ಸಖತ್ ಕಂಫರ್ಟೇಬಲ್ ಆಗೈತಪ್ಪ. ಬರೀ ಇಲ್ಲಿ ಮುಂದೆ ಬ್ರಿಡ್ಜ್ ತೋರಿಸ್ತೇನೆ ನಿಮ್ಗೆ. ಅದೊಂದು ಬ್ರಿಡ್ಜ್ ಸಖತ್ತಾಗೈತೆ. ಸೊ ಈ ಬ್ರಿಡ್ಜ್ ಬಂದು ಫೇಮಸ್ ಬ್ರಿಡ್ಜ್, ಎಲ್ಲರೂ ಕೇಳಿರ್ತೀರ, ರಾಮೇಶ್ವರಂ ಬ್ರಿಡ್ಜ್ ಅಂತ. ಬಟ್ ಇದ್ರ ಹೆಸರು ಬಂದು ಪಾಮಿನ ಬ್ರಿಡ್ಜ್ ಅಂತ ಹೇಳ್ತಾರೆ. ಅಣ್ಣ ಪಾಮಿನ ಬ್ರಿಡ್ಜ್ ಅಲ್ಲ? ಹಾಂ. ಸೊ ನಾವೆಲ್ಲ ಹೊರಗಡೆ ಇದ್ದವರು ರಾಮೇಶ್ವರಂ ಬ್ರಿಡ್ಜ್ ಅಂತ ಕರಿತೀವಿ. ಸೊ ಅಲ್ಲಿ ಕಾಣುತ್ತಲ್ಲ ಅದೇ ತೆಜ್ವೆ ಇವಾಗ ಲಿಫ್ಟ್ ಏನೋ ಅಂತಾರೆ, ಕರೀತಾರೆ ಅದಕ್ಕೆ. ಸರ್ ಲಿಫ್ಟ್ ಆಗತ್ತದ ತೆಜ್ವೆ. ಅದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು, ಮೋದಿಜಿ ಅವ್ರು ಬಂದು ಓಪನ್ ಮಾಡಿ. ಸೊ ಡೇ ಟೈಮಲ್ಲಿ ಮಸ್ತ್ ವ್ಯೂ ಇರುತ್ತದೆ. ಅವರೆಲ್ಲ ಟ್ರೈನ್ನಾಗ ಅಂದರೆ ಅಲ್ಲಿ ಮಾಡಿಬಿಟ್ರೆ ಫುಲ್ ವೈಡ್ ಆ್ಯಂಗಲ್ ಮಸ್ತ್ ಬರ್ತದೆ ವಿಡಿಯೋ. ಇಷ್ಟಾದ ರೀಕ್ಷೆಸ್ಗಳು ನಾವು ಮಾಡೋಣ. ಹಾಂ ತೋರಿಸ್ತೆ. ಹಾಂ ಅದೇ ಲಿಫ್ಟ್ ಬ್ರಿಡ್ಜ್. ಸ್ವಲ್ಪ ಇಷ್ಟಾದ ರೀಕ್ಷೆಸ್ಗಳು ಬರೀ ಹೆಂಗೆ ಬರ್ತದೆ. ರಾಮನಾಥ್ಪುರಂ ಅಂತ 8 ಗಂಟೆ 20 ನಿಮಿಷ. ಇಲ್ಲ ಜಸ್ಟ್ ಹಿಂದಗಡೆ ಪಿಕಪ್ ಆಯ್ತು ಅವ್ರದ್ದು. ಅಂದರೆ ಬಸ್ ಸ್ಟಾಪ್ ಹತ್ರ ಅದು ಕೂಡ ಇದೆ ನೋಡಿ. ಪಿಕಪ್ ಮಾಡ್ಕೊಂಡು ಮುಂದೆ ಬಂದ್ವಿ. ರಾಮನಾಥ್ಪುರಂ ಅಂತ ಮೇ ಬಿ ಸಿಟಿ ಇರ್ಬೋದು ಇದು. ಅಣ್ಣ ಡಿಸ್ಟಿಕ್ನಾ ಇದು? ಹಾಂ ಡಿಸ್ಟಿಕ್, ಅದಕ್ಕೆ ಎಷ್ಟು ದೊಡ್ಡದಿದೆ. ಅದೇ ಇಲ್ಲಿಂದ ಫುಲ್ ಹೈವೇ ಬೆಂಗಳೂರವರೆಗೂ ಬೈಪಾಸ್ ಹೋದರೆ. ಹಾಂ ಅದೇ ಇನ್ನು ಮೇಲಿಂದ ಮತ್ತೆ ಮುಂದೆ ಹೋದರೆ ಫುಲ್ ಅಂದರೆ ಹೈವೇ ಸಿಗುತ್ತೆ ಅಂತ ನೋಡೋಣ. ಅದರಲ್ಲಿ ಮೇ ಬಿ ಕೊಚ್ಚಿನ್ ಟು ಬ್ಯಾಂಗ್ಳೂರು ಹೈವೇ ಹಿಂಗೇನೋ ಇರುತ್ತದೆ. ಅಲ್ಲಿ ಹೋಗಿ ಜಾಯ್ನ್ ಆದ್ಮೇಲೆ ಹೇಳ್ತೀನಿ. ಕರೆಕ್ಟಾಗಿ 9 ಗಂಟೆ 55 ನಿಮಿಷ. ಇಲ್ಲಿ ದೇವರಕೊಂಡ ಅಂತ ಯಾವುದೋ ಒಂದು ಊರು ಬರುತ್ತೆ. ಆ ಊರು ದಾಟಿದ ಮೇಲೆ ಇಲ್ಲೇ ಹೋಟೆಲಿಗೆ ಊಟಕ್ಕೆ ಹಾಕ್ಯಾರ. ಸೊ ಒಂದು 20 ನಿಮಿಷ ಅಂತ ಹೇಳ್ತಾರೆ, ಆಗುತ್ತೆ. ಒಂದು ಹಾಫ್ ಆನ್ ಅವರ್ ತಗೊಳುತ್ತೆ. ಇದು ದೇವರಕೊಂಡ ಅಂತೇಳಿ ಈ ಕಡೆಯಿಂದ ಬಂದಿದ್ದು ನಾವು. ಸೊ ನಾವು ಹೋಗೋದು ಮತ್ತು ಈ ಕಡೆ ಊಟ ಆದಮೇಲೆ ಮತ್ತೆ ತೋರಿಸ್ತಾ ಹೋಗ್ತೀನಿ ಬರ್ರಿ. ಬಟ್ ಇಲ್ಲಿ ಹೈವೇ ಇನ್ನೂ ಸಿಗ್ತಾ ಇಲ್ಲ ನಮ್ಗೆ. ಬಟ್ ಹೈವೇ ಬಂದಮೇಲೆ ಸಿಕ್ಕಾಪಟ್ಟಿ ಇಲ್ಲಿ ಬಸ್ ಜಾಯ್ನ್ ಆಗ್ತಾವೆ. ಅವಾಗ ತೋರಿಸ್ತಾ ಹೋಗ್ತೀನಿ ಬಸ್ ನಿಮಗೆ, ವೆರೈಟಿ ಬಸ್ಸು. ಊಟ ಮಾಡಿ ಆಲ್ರೆಡಿ ಬ್ಯಾಕ್ ಟು ಆನ್ ರೋಡ್ ಗಾಡಿ. 10:27 ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಗುತ್ತೆ. ಪ್ಯಾಸೆಂಜರ್ ಎಣಿಸಿ ಬಿಡೋಷ್ಟೊತ್ತಿಗೆ ಅಂತ ಅವರೇ ಮಾಡಿಸ್ತಾರೆ. ಬಟ್ ಗಾಡಿ ನಂಗೆ ಬಿಲ್ಡ್ ಕ್ವಾಲಿಟಿ ಭಾಳ ಲೈಕ್ ಅದು. ಅಂದರೆ ಜಾಸ್ತಿ ಸೌಂಡ್ ಇಲ್ಲ, ಏನಿಲ್ಲ. ಫಸ್ಟ್ ಟೈಮ್ JCB ಬಸ್ಸುವಾಗ ಅಂದ್ರೆ ಲಾಗ್ ಮಾಡಾಕ್ತದೆ ಕೊಟ್ಟಿದ್ದು.
ಗಾಡಿ. ಈಗ ಅದೊಂದು ಪಿಕಪ್ ನಿಲ್ಸಾರ, ಮಲ್ಕೊಂಡು ನಾವು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡೋಣ. ಎಂಟ್ರಿಯಲ್ಲಿ ಈ ಥರ ಐತೆ, ಆವಾಗಲೇ ತೋರಿಸಿದ್ವಿ. ಗುಡ್ ಮಾರ್ನಿಂಗ್. ಟೈಮ್ ಬಂದು 6:30 ಕರೆಕ್ಟಾಗಿ. ಮೇ ಬಿ ನಂಗೆ ಮಲ್ಕೊಂಬಿಟ್ಟೆ ಅಲ್ಲೇ, ಅದು ಯಾವ ಊರ ಗೊತ್ತಾಗಿಲ್ಲ ನಂಗೆ. ಶೇಲಂ ಹತ್ರ ಬಂದಾಗ ಎತ್ತರ ಆಗಿದ್ದ ಡ್ರಾಪಿಂಗ್ ಪ್ಯಾಟರ್ನ್ ಇತ್ತು ಅಂತ ಅನಿಸುತ್ತೆ. ಮತ್ತೇನು ಹೇಳೋದು, ಇನ್ನೊಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ತಂದು ಮಾಡಿದೆ. ಬೆಂಗಳೂರು ಇನ್ನೂ 59 ಕಿಲೋಮೀಟ್ರ್ ಐತಿ. ಟೈಮ್ ಬಂದು 6:30 ಅಂತೇಳಿ. A1 ಟ್ರಾವೆಲ್ಸ್. ರಾತ್ರಿ ಫಾರ್ಮೇಜ್ ಸಿಕ್ತಿ ಅವ್ರಿಗೆ, ಬಟ್ ನಾನು ಅವ್ರು ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಶೇಲಂಕಿನ ಹಿಂದೆನೇ ಇನ್ನೂ ಒಂದು 100 ಕಿಲೋಮೀಟರ್ ಹಿಂದೆ ಅನ್ಸುತ್ತೆ. ಅಲ್ಲಿಂದ ಫಾರ್ಮೇಜ್ ಸ್ಟಾರ್ಟ್ ಆಗುತ್ತೆ ಅಂದರೆ ಹೈವೇ. ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದೇ ಒಂದೇ ಸಿಕ್ಕಿತ್ತು, ಹೋಗುವಾಗ ಸಿಕ್ಕಿಲ್ಲ. ಹೋಗುವಾಗ ಒಂದೇ ಒಂದು ಸ್ಕ್ಯಾನರ್ ಸಿಕ್ಕಿತ್ತು. ಇಲ್ಲ ಮಲ್ಟೆಕ್ಸ್ ಎಲ್ಲ ಇವತ್ತು ಒಂದೇ ಕಂಡಿರೋದು, ನನಗೆ ಕಂಡೇ ಇಲ್ಲ ಮೊನ್ನೆಯಿಂದ. ಹಾಂ ಹಾಂ ದೇವೇಂದ್ರಮ್ಮ ಟೈಮ್ ಬಂದು 6:57. ಹೊಸೂರು ಎಂಟ್ರಿ ಆದ್ವಿ. ಮತ್ತು ಇದು ಈ ರೋಡಲ್ಲೂ ಕೂಡ ಟ್ರಾಫಿಕ್ ಏನು ಕಮ್ಮಿ ಇಲ್ಲ. ಹೆಚ್ಚು ಕಮ್ಮಿ ಇವ್ರು ಹೇಳೋದಂದರೆ 600 ಕಿಲೋಮೀಟ್ರ್ ಅಂತಾರೆ. 7 to 7 ಅಂದ್ರೆ 7 ಆ ಕಡೆ 3 ತಾಸು ಆಗುತ್ತೆ.
ಬೆಂಗಳೂರು ಜಸ್ಟ್ 40 ಕಿಲೋಮೀಟರ್. ಸೊ 40 ಕಿಲೋಮೀಟರ್ ಅಂದರೂ ಇನ್ನೊಂದು ನಾವು ಹಿಡ್ಕೊಂಡ್ರು ನೀವು 8 ಗಂಟೆಗೆ ರೀಚ್ ಆಗುತ್ತೆ ಅನ್ಕೋತೀನಿ ಬೆಂಗಳೂರು ಅಂದ್ರೆ. ಸೊ ಬೆಂಗಳೂರು ಟು ರಾಮೇಶ್ವರ ಬಂದ್ರೆ 13 ತಾಸು ಹೋದಂಗೆ ಆಗುತ್ತೆ. 600 ಕಿಲೋಮೀಟ್ರು, ಒಂದು ತಾಸು ಹೆಚ್ಚು ಕಮ್ಮಿ ಮಾಡೋಕ್ಕೆ. ಬರ್ರಿ ನಾನು ಮುಂದೆ ಇಳಿಯುವಾಗ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಅನ್ನಾಗ ಹೇಳ್ಕೊಳ್ಳೋಣ. ವೆಲ್ಕಮ್ ಟು ಕರ್ನಾಟಕ. ಅದು ಹೋಯ್ತು, ಇದೇ ಮುಂದೆ ಬರೋದು ಇವಾಗ ಹತ್ತಿಬೆಲೆ ಟೋಲ್ ಅಂತ ಕರೀತಾರೆ. ಹೊಸರು ದಾಟಿದ ತಕ್ಷಣ ಇಮಿಡಿಯೇಟಾಗಿ ದೂರ ಅಂದರೆ ಜಾಸ್ತಿ ದೂರ ಇಲ್ಲ, ಒಂದು 3 ಕಿಲೋಮೀಟ್ರ್ ಆಗಿದೆ ಹೆಚ್ಚು ಕಮ್ಮಿ ಹತ್ತಿಬೆಲೆ ಟೋಲ್. ಇಲ್ಲಿ ಬಂದರೆ ಕರ್ನಾಟಕ ಬಾರ್ಡ್ರ್. ನೋಡೋಣ 7 ಗಂಟೆ 8 ನಿಮಿಷ ಆಯಿತು. ಅಣ್ಣ ಕರ್ಕೊಂಬಂದ ಇಲ್ಲೇ ಹೇಳ್ಕೊಳ್ಳೋಣ ನಾವು. ಇಲ್ಲೇ ಹೇಳ್ಕೊಂಬಿಟ್ಟು ಇಲ್ಲಿಂದ ಮುಂದೆ ಸ್ಟಾರ್ಟ್ ನಿಮಗೆ ಬೆಂಗಳೂರು ಡ್ರಾಪಿಂಗ್ ಪಾಯಿಂಟ್ ಅಂದರೆ ಬೊಮ್ಮಸಂದ್ರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ಮತ್ತು ಚಂದ್ರಾಪುರ ಇವೆಲ್ಲ ಬರ್ತಾವೆ ಇಲ್ಲಿ. ಇದಿಷ್ಟು ನೋಡೋಣ ಒಂದು ಫುಲ್ ಜರ್ನಿ ವಿಡಿಯೋ. ಮತ್ತು ಯಾವ ರೂಟಿಂದು ವಿಡಿಯೋ ಬೇಕಂತ ಹೇಳ್ಬಿಟ್ಟು ಅದನ್ನ ಕಮೆಂಟ್ಸಲ್ಲಿ ಹೇಳ್ರಿ, ಅದನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಣ್ಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಹಾಂ.